ಹಲೋ ನಮಸ್ತೆ ವೆಲ್ಕಮ್ ಟು ದಿಶಾಸ್ ಲಿಟಲ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಮ್ಲ ಜ್ಯೂಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಆಮ್ಲ ನಮ್ಮ ದೇಹಕ್ಕೆ ತುಂಬಾನೇ ಹೆಲ್ಪ್ಫುಲ್ ಇದೆ. ನಾವು ಅದನ್ನ ಮಾಡ್ತಾ ಮಾಡ್ತಾ ತಿಳ್ಕೊಳ್ಳೋಣ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ. ನಾನಿಲ್ಲಿ 8 ಆಮ್ಲನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅದನ್ನು ನೋಡಿ ನೀವು ತೊಗೊಳ್ಬೋದು. ನಾನು ಈ ನೆಲ್ಲಿಕಾಯಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸ್ಮಾಲ್ ಪೀಸಸ್ ಏನು ಬೇಡ, ಒಂದು ಮೀಡಿಯಮ್ ಸೈಜ್ ಇದ್ದರೆ ಸಾಕು, ಯಾಕೆಂದರೆ ನಾವು ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀವಿ. ಈ ನೆಲ್ಲಿಕಾಯಿನಲ್ಲಿ ಅತಿ ಹೆಚ್ಚಿನದಾಗಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ. ಹಾಗಾಗಿ ಇದು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತ್ ಮತ್ತು ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಇಡಲು ಸಹ ತುಂಬಾ ಹೆಲ್ಪ್ಫುಲ್ಲು. ಅದ್ರ ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡಿ ಗಟ್ ಹೆಲ್ತ್ನೂ ಸಹ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಹಾರ್ಟ್ ಹೆಲ್ತ್ ಮತ್ತು ಓವರಾಲ್ ವೆಲ್ನೆಸ್ಗೆ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ಯಾರಿಗೆಲ್ಲ ಡಯಾಬಿಟೀಸ್ ಇರುತ್ತಲ್ಲ ಅವ್ರಿಗೆಲ್ಲ ಬ್ಲಡ್ ಶುಗರ್ನ ಹೆಲ್ದಿ ರೇಂಜ್ನಲ್ಲಿ ಮೇಂಟೈನ್ ಮಾಡಲು ಸಹ ಇದು ತುಂಬಾ ಸಹಾಯವಾಗ್ತದೆ. ಪ್ರತಿದಿನ 1 ಅಥವಾ 2 ನೆಲ್ಲಿಕಾಯಿ ತಿನ್ನೋದ್ರಿಂದ ಅಥವಾ ಫ್ರೆಶ್ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಹೆಲ್ತ್ ಕಂಡೀಷನ್ನು ಸಹ ತುಂಬಾ ಸುಧಾರಿಸುತ್ತೆ. ನಾನೀಗ ಇಲ್ಲಿ ತೊಗೊಂಡಿದ್ದಷ್ಟು ನೆಲ್ಲಿಕಾಯಿನೂ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಜ್ಯೂಸ್ ಮಾಡೋಕ್ಕೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಪುದೀನ ಸೊಪ್ಪು ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ಫುಲ್ಲು, ಡೈಜೆಸ್ಟಿವ್ ಸಿಸ್ಟಮ್ಗೆ ಎಸ್ಪೆಷಲಿ. ಹಾಗೆ ಜಿಂಜರ್ ಕೂಡ. ಇದನ್ನು ಮಾರ್ನಿಂಗ್ ಟೈಮ್ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಗೂ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾನೀಗ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಆಮೇಲೆ ತುರಿದಿಟ್ಕೊಂಡಿದ್ದಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ನೆಲ್ಲಿಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ನಾನಿವಾಗಿಲ್ಲಿ ನೀಟಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಜರಡಿಲಿ ಹಾಕ್ಕೊಂಡು ಶೋಧಿಸ್ಕೊಳ್ಬೇಕು. ಸೋಸಿದ ಮೇಲೆ ಈ ಜರಡಿಲಿ ಏನು ಬರುತ್ತಲ್ಲ ನಮಗೆ ಗಟ್ಟಿ ಪದಾರ್ಥ, ಅದನ್ನು ನಾವು ಹೇರ್ ಪ್ಯಾಕ್ಗೂ ಸಹ ಬಳಸ್ಬೋದು. ನಾವು ಇದನ್ನು ಬಿಸಾಕಬೇಕು ಅಂತ ಏನಿಲ್ಲ, ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು. ಒಂದು ಸಲ ಸೋಸಿದಾದಮೇಲೆ ನಾನು ಪುನಃ ಮತ್ತೆ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಮಿಕ್ಸಿ ಮಾಡ್ತೀನಿ. ಸೊ ದಟ್ ಅದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಕಂಟೆಂಟ್ ಇತ್ತು ಅಂದರೆ ಅದೆಲ್ಲ ನಾವು ಯುಟಿಲೈಸ್ ಮಾಡ್ಕೊಳ್ಬೋದು ಅಂತ. ಇದನ್ನು ಸಹ ಮತ್ತೊಮ್ಮೆ ನಾನು ಜರಡಿಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಆಮ್ಲ ಜ್ಯೂಸ್ ರೆಡಿಯಾಗಿದೆ. ನಾನಿವಾಗ ಇದನ್ನು ಒಂದು ಸಿಲಿಕಾನ್ ಐಸ್ ಟ್ರೇಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ವರ್ಕ್ ಮಾಡೋರಿಗೆಲ್ಲ ಇದನ್ನು ಡೈಲಿ ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ಸಾಲೋದಿಲ್ಲ. ಹಾಗಾಗಿ ನಾವು ಈ ಥರ ಸಿಲಿಕಾನ್ ಮೋಲ್ಡಲ್ಲಿ ಹಾಕಿ ರೆಫ್ರಿಜರೇಟರಲ್ಲಿ ಇಟ್ಕೊಂಡ್ರೆ ನಾವು ಇದನ್ನು ಆರಾಮ್ಸೆ 15 ಡೇಸ್ ತನಕ ಯೂಸ್ ಮಾಡ್ಕೊಳ್ಬೋದು. ಡೈಲಿ ಮಾರ್ನಿಂಗ್ ನಾವು ಇದನ್ನು 1 ಅಥವಾ 2 ಕ್ಯೂಬ್ಸ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ನಾನು ಹಾಗಾಗಿ ಇದನ್ನೆಲ್ಲ ಐಸ್ ಮೌಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಈ ಐಸ್ ಮೌಲ್ಡ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಓವರ್ನೈಟ್ ರೆಫ್ರಿಜರೇಟ್ ಮಾಡಿದ್ದೆ. ಈಗ ಐಸ್ ಕ್ಯೂಬ್ ರೆಡಿಯಾಗಿದೆ. ಸೊ ನಾನು ಇದನ್ನು ಇವಾಗ 2 ಕ್ಯೂಬ್ಸ್ನ ಒಂದು ಕಪ್ಪಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾವೀಗ ಪ್ರೆಸ್ ಮಾಡಿದ್ರೆ ಸಾಕು ಅದು ಬರುತ್ತೆ, ಯಾಕೆಂದರೆ ಇದು ಸಿಲಿಕಾನ್ ಮೋಲ್ಡು.
ನಾನೀಗ ಇದಕ್ಕೆ ಹಾಟ್ ವಾಟರ್ನ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ವಾಟರ್ ಹಾಕಿದ ತಕ್ಷಣವೇ. ಈಗ ಆಮ್ಲ ಜ್ಯೂಸ್ ರೆಡಿ ಆಗಿದೆ. ನಾವಿದನ್ನು ಇಂಟೇಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ ಪುದೀನ ಮತ್ತು ಶುಂಠಿ ಹಾಕಿರೋದ್ರಿಂದ ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಕೊಡ್ತಾ ಇದೆ. ಆ್ಯಕ್ಚುಲಿ ನಾವು ಆಮ್ಲನ ಡೈರೆಕ್ಟು ಸೇವನೆ ಮಾಡೋದು ಕಷ್ಟ, ಯಾಕೆಂದರೆ ಅದರಲ್ಲಿ ಹುಳಿ, ಕಹಿ, ಸಿಹಿ ಎಲ್ಲದೂ ಮಿಕ್ಸ್ ಇರುತ್ತೆ. ಬಟ್ ಈ ಥರ ಡೈಲ್ಯೂಟ್ ಮಾಡೋದ್ರಿಂದ ನಮಗೆ ಇದು ಇಂಟೇಕ್ ತುಂಬಾ ಸುಲಭ ಆಗುತ್ತೆ ಮತ್ತು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಇದೇ ರೀತಿ ಮನೆಯಲ್ಲೇ ಆಮ್ಲ ಜ್ಯೂಸ್ ಮಾಡಿಕೊಂಡು ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.